ಯೋಗ ಎಂಬುದು ಯುಜ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಯೋಗ ಅಂದರೆ ಜೋಡಿಸುವುದು, ಕೂಡಿಸುವುದು, ಆತ್ಮವನ್ನ ಪರಮಾತ್ಮದೊಂದಿಗೆ ಜೋಡಿಸುವುದು ಎಂದು ಅರ್ಥ. ಯೋಗ ಮಾಡಿದವನಿಗೆ ರೋಗ ಇಲ್ಲ ಅನ್ನೋದು ನಾಣ್ಣುಡಿ ಮಾತಾಗಿದೆ. ಯೋಗ ಎಷ್ಟು ಮುಖ್ಯ ಅಂತಂದ್ರೆ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಮ್ಮ ದೇಹದಲ್ಲಿ ಬರುವಂಥ ಕಾಯಿಲೆಗಳನ್ನು ಯೋಗದ ಮುಖಾಂತರ ಹೋಗಲಾಡಿಸ್ಬೋದು. ಯಾಕೆ ಮಧುಮೇಹ ಬರುತ್ತೆ, ಯಾಕೆ BP ಬರುತ್ತೆ, ಯಾಕೆ ಪ್ಯಾಂಕ್ರಿಯಸ್ ಇನ್ಬ್ಯಾಲೆನ್ಸ್ ಆಗುತ್ತೆ, ಯಾಕೆ ವೆರಿಕೋಸ್ ಬರುತ್ತೆ, ಯಾಕೆ ಮೈಗ್ರೇನ್ ಬರುತ್ತೆ, ಯಾಕೆ PCOD ಪ್ರಾಬ್ಲಮ್ ಬರುತ್ತೆ ಅಂದರೆ ನಾವು ಸರಿಯಾದ ಉಸಿರಾಟವನ್ನು ಮಾಡ್ತಾ ಇದ್ದೀವಿ. ಉಸಿರಾಟ ನಮಗೆ ಗೊತ್ತಿದ್ದ ಹಾಗೆ ಎರಡು ರೀತಿ ಉಸಿರಾಟ ನಾವು ನೋಡ್ತೀವಿ. ಒಂದು ಉಸಿರನ್ನ ತೆಗೆದುಕೊಳ್ಳೋದು, ಒಂದು ಉಸಿರನ್ನ ಬಿಡುವುದು. ಆದರೆ ಯೋಗದಲ್ಲಿ ಹಾಗಿಲ್ಲ. ಉಸಿರನ್ನ ತೆಗೆದುಕೊಳ್ಳುವಂಥದ್ದು, ಉಸಿರನ್ನ ಹಿಡಿದಿಟ್ಕೊಳ್ಳುವಂಥದ್ದು, ಉಸಿರನ್ನ ಹೊರಗಡೆ ಹಾಕುವಂಥದ್ದು ಖಾಲಿ ಸ್ಥಿತಿಯಲ್ಲಿರುವುದು. ಅದಕ್ಕೆ ಪೂರಕ, ಕುಂಭಕ, ರೇಚಕ ಮತ್ತೆ ಶೂನ್ಯಕ ಅಂತೀವಿ. ನಾವು ನಮ್ಮ ದೇಹದಲ್ಲಿ ಎಷ್ಟೋ ಸೆಲ್ಸ್ ಡಿಆಕ್ಟಿವೇಟ್ ಆಗಿರುತ್ತೆ. ನಮ್ಮ ಉಸಿರಾಟವನ್ನು ನಮ್ಮ ಸರಾಗವಾಗಿ ಉಸಿರಾಡುವುದರಿಂದ ಆ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗಿ ಕಾಯಿಲೆಗಳು ತನ್ನ ಪಾಡಿಗೆ ತಾನು ವಾಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಯೋಗ ಅತಿ ಅಮೂಲ್ಯ. ಪ್ರತಿದಿನ 1 ತಾಸಾದ್ರೂ ನಮ್ಮ ಸ್ವಾರ್ಥಕ್ಕಾಗಿ 1 ತಾಸಾದ್ರೂ ನಾವು ನಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳಲಿಕ್ಕಾಗಿ 1 ತಾಸಾದ್ರೂ ನಾವು ಮೀಸಲಿಡಲೇಬೇಕು ಯೋಗಕ್ಕಾಗಿ. ಯೋಗ ನಾವು ಅಂದ್ಕೊಂಡ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಜೊತೆಯಲ್ಲಿ ಕಾಂಪಿಟೇಷನ್ ಲೆವೆಲ್ ಕೂಡ ನಾವು ಒಂದು ಹೆಜ್ಜೆಯನ್ನು ಮುಂದಿಡ್ತಾ ಇದ್ದೀವಿ. ಲಾಸ್ಟ್ ನಮ್ಮ ಏಷ್ಯನ್ ಒಲಿಂಪಿಕ್ಸ್ ಅಲ್ಲಿ ನಮ್ಮ ಭಾರತದಿಂದ 81 ಗೋಲ್ಡ್ ಮೆಡಲಿಸ್ಟ್ ಆಗಿದೆ. ಆ ಒಂದು ಮಗು ಒಂದು ಗೋಲ್ಡ್ ಮೆಡಲ್ ತಗೊಂಡ್ರೆ ಆ ಕಾಲೇಜಲ್ಲಿ ಆಗ್ಬೋದು, ಆ ಸ್ಕೂಲಲ್ಲಿ ಆಗ್ಬೋದು, ಜಾಬಲ್ಲಿ ಆಗ್ಬೋದು, ಅವ್ರಿಗೆ ರಿಸರ್ವೇಶನ್ ಕೋಟಾದಲ್ಲಿ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಯೋಗಕ್ಕೆ ಹೆಚ್ಚನ್ನ ಮಹತ್ವ ಕೊಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2ನೇ ಬಾರಿ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನ ನಮ್ಮ ಸಾಗಂಬಿ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಕಬಡ್ಡಿ ಕೋರ್ಟ್ನಲ್ಲಿ ಇದೇ 27ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಉದ್ಘಾಟನೆ ಆಗ್ತಾ ಇದೆ. ನಮ್ಮ DC ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ SP ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ ಆಯುಷ್ ಇಲಾಖೆಯಿಂದ ಬರ್ತಾ ಇದ್ದಾರೆ, ನಮ್ಮ ಯುವ ಸಬಲೀಕರಣದಿಂದ ಬರ್ತಾ ಇದ್ದಾರೆ, ನಮ್ಮ ಕರ್ನಾಟಕ ಯೋಗಾಸನ ಅಸೋಸಿಯೇಷನ್ ಸಮಿತಿಯಿಂದ ಕೂಡ ಅಬ್ಸರ್ವರ್ ಆಗಿ ವೀರಯ್ಯ ಮಠ್ ಅಂತ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಮೂಲಕ ತಿಳಿಸುವುದೇನೆಂದರೆ, ತಮ್ಮ ಎಲ್ಲ ಮಾಧ್ಯಮಗಳ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಮತ್ತಷ್ಟು ಯೋಗವನ್ನ ಬೆಂಬಲಿಸೋದಕ್ಕಾಗಿ ನಮ್ಮ ಸೋಷಿಯಲ್ ಮೀಡಿಯಾಗಳು ತುಂಬಾ ಅತಿ ಅವಶ್ಯಕತೆ ಆಗಿದೆ. ಹಾಗಾಗಿ ತಮ್ಮ ಮೂಲಕ ಇಡೀ ಜಿಲ್ಲೆಗೆ ಮತ್ತೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ಕೋಲಾರ ವಿಭಾಗ ಮಟ್ಟದ ಯೋಗಾಸನ ಸ್ಪರ್ಧೆ ನಡೀತಾ ಇದೆ. ಹಾಗಾಗಿ ತಾವು ಎಲ್ಲರೂ ಈ ಸ್ಪರ್ಧೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದಕ್ಕೆ ವಯೋಮಿತಿ ಇದೆ. 10 ವರ್ಷದಿಂದ 55 ವರ್ಷದವರೆಗೂ ಅಲ್ಲಿ ಕ್ಯಾಟಗರಿ ವೈಸ್ ಬರುತ್ತೆ. ನಾನು ನಿಮಗೆ ಲಾಸ್ಟಲ್ಲಿ ಕೊಡ್ತೀನಿ. ಆ ಕ್ಯಾಟಗರಿ ವೈಸ್ ಅಲ್ಲಿ ಯೋಗಾಸನಗಳನ್ನ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಷನ್ ಆದವರು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಷನ್ ಆಗುತ್ತೆ. ಸ್ಟೇಟ್ ಲೆವೆಲ್ ಆದವರು ನ್ಯಾಷನಲ್ಸ್ಗೆ ಹೋಗ್ತದೆ. ಚಿಕ್ಕ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದರ ದೃಷ್ಟಿಯಿಂದ 10 ವರ್ಷದ ಮಕ್ಕಳಿಗೂ ಕೊಡ್ತಾ ಇದ್ವಿ. ಆದರೆ ಸ್ಟೇಟ್ಗೆ ಹೋಗ್ತಾರೆ, ನ್ಯಾಷನಲ್ಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸ್ಟೇಟ್ಗೆ ಮಾತ್ರ ನಾವು ಕಳಿಸ್ಕೊಡ್ಬೋದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ನೀಡಬೇಕು. ಆ ಮಾಧ್ಯಮದ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರವನ್ನ ಉತ್ತುಂಗ ಸ್ಥಾನಕ್ಕೆ 2036ನೇ ಸಾಲಿನ ಭಾರತದಲ್ಲಿ ಒಲಿಂಪಿಕ್ಸ್ ನಡೀಬೇಕಂತ ಈಗಾಗಲೇ ನಮ್ಮ ಮೋದಿ ಸರ್ಕಾರ ಆಗಲೇ ಚಿಂತನೆ ಮಾಡಿದೆ. ಆಗ ನಮ್ಮ ಚಿಕ್ಕಬಳ್ಳಾಪುರದಿಂದ ಕಡಿಮೆ ಅಂದ್ರೆ ಒಂದು 5 ಗೋಲ್ಡ್ ಮೆಡಲಿಸ್ಟ್ ಆಗಲೇಬೇಕು. 5 ಗೋಲ್ಡ್ ಮೆಡಲಿಸ್ಟ್ ಆಗಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಚಿಂತನೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಆಗಾಗಲೇ ನಮ್ಮ ವಾಯುಪುತ್ರ ಯೋಗ ಅಕಾಡೆಮಿ ಮುಖಾಂತರ ಇಲ್ಲಿ ಏನು ನಮ್ಮ ಕಾಂಪಿಟೇಷನ್ಗಳಿಗೆ ಹೋಗಿ ವಿಜೇತರಾಗಿದ್ದಾರೆ. ಪ್ರಭಾಕರ್ ಸರ್ ಆಗ್ಬೋದು, ಶ್ರೀಲಂಕಾದಲ್ಲೇ ಹೋಗಿ ಅವರು ವಿಜೇತವನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ಚಿಂತಾಮಣಿಯಲ್ಲಿ ಸನ್ನಿಧಿ ಮತ್ತೆ ಯಾಶಿಕಾ ಇವರೆಲ್ಲ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಹಾಕಿದೆ. ಅವರು ನ್ಯಾಷನಲ್ಸ್ ಕಳಿಸ್ಬೇಕು, ತಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಮ್ಮ ಮಾತಾಡ ಕೂಡ ನಾವು ಅದನ್ನ ಸುಧಾರಿಸ್ತೀವಿ. ಈಗ ನಮ್ಮ ಡಾಕ್ಟರ್ ವಿಜಯಮ್ಮ ಆಗ್ಬೋದು, ನಮ್ಮ ಡಾಕ್ಟರ್ ಮಂಜುಳಮ್ಮ ಆಗ್ಬೋದು, ಲಾಸ್ಟ್ ಟೈಮ್ ನಾವು DCOಗೆಲ್ಲ ಯೋಗವನ್ನ ಹೇಳ್ಕೊಟ್ಟಿದ್ದೇವೆ.
ಅವು ತುಂಬ ಬದಲಾವಣೆಗಳನ್ನು ಕಾಣಲಿಕ್ಕೆ ಆಗುತ್ತೆ. ಯೋಗ ಅಂದರೆ ಬರೀ ಸೂರ್ಯ ನಮಸ್ಕಾರ ಅಲ್ಲ. ಯೋಗ ಅಂದರೆ ನಾವು ಇನ್ನೂ ಬೇಸಿಕ್ನಿಂದ ಇಂಟರ್ಮೀಡಿಯೇಟಿಂದ ಅಡ್ವಾನ್ಸಿಂದ ಸುಪ್ರೀಮ್ಗೆ ಹೋಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಅದನ್ನು ಅಭ್ಯಾಸ ಮಾಡಿಸ್ತಾ ಹೋಗ್ತೀವಿ ನಮ್ಮ ವಾಯುಪುತ್ರ ಯೋಗ ಅಕಾಡೆಮಿಯಿಂದ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಏನಿದೆ ಬೆಂಗಳೂರಲ್ಲಿ, ಅದು ಆಗಸ್ಟ್ 23 ಮತ್ತು 24ನೇ ತಾರೀಕು ಇದು ಚಿತ್ರದುರ್ಗದಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನನ್ನು ಹಮ್ಮಿಕೊಂಡಿದೆ. ಆ ಸ್ಟೇಟ್ ಲೆವೆಲ್ಗೆ ನಾವು ಸೆಲೆಕ್ಟ್ ಮಾಡಬೇಕಂತಂದರೆ ಎಲ್ಲ ಒಂದು ನಮ್ಮ ಕರ್ನಾಟಕದ ಎಲ್ಲ ಕಡೆಯೂ ಡಿಸ್ಟಿಕ್ ಲೆವೆಲಿಂದ ಆಯ್ಕೆ ಮಾಡಬೇಕಾಗುತ್ತೆ. ಅದರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಹ 27ನೇ ತಾರೀಕು, ಇದು 27ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ತನಕ ಈ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಈ ಮೊದಲೆಲ್ಲನೂ ಈ ಕಾಂಪಿಟೇಷನ್ ಅಂತಕ್ಕಂಥದ್ದು ಇರಲಿಲ್ಲ. ಫಸ್ಟ್ ಯೋಗ ಅಂತಂದರೆ ಬರೀ ಆರೋಗ್ಯಕ್ಕೆ ಮಾತ್ರ ಇತ್ತು. ಆದರೆ ಈ ನಡುವೆ ಅದು ನಮ್ಮ ಭಾರತ ಸರ್ಕಾರ ಅದನ್ನು ಒಂದು ಕ್ರೀಡೆಯಾಗಿ ತಗೊಂಡಿದೆ. ಆ ಕ್ರೀಡಾ ಸಮಸ್ಯೆಯಾಗಿ ತಗೊಂಡಿರೋದ್ರಿಂದ ಈ ಒಂದು ಕ್ರೀಡೆ ಥರ ಅದನ್ನು ಕಾಂಪಿಟೇಷನ್ ಲೆವೆಲ್ಗೆ ಮಾಡ್ಕೋಬೋದು. ಕಾಂಪಿಟೇಷನ್ ಲೆವೆಲಲ್ಲಿ ನಮಗೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೋಸಲೆಲ್ಲ ಮಾಡಿದ್ದೀವಿ. ಇದು ಎರಡನೇ ಒಂದು ವರ್ಷದಲ್ಲಿ ನಡೀತಾ ಇದೆ. ಅತ್ಯಂತವಾಗಿ ಬಹಳ ಯಶಸ್ವಿಯಾಗಿ ಸಹ ಇಲ್ಲಿ ಮಾಡಿದ್ವಿ ನಾವು. ಅದರಂತೆ ಏನಂತಂದರೆ ನಮ್ಮ ಚಿಕ್ಕಬಳ್ಳಾಪುರದಿಂದ ನಾನೂ ಸಹ ಡೈರೆಕ್ಟು ಸ್ಟೇಟ್ ಲೆವೆಲ್ಗೆ ಹೋಗಿ, ಸ್ಟೇಟ್ ಲೆವೆಲಿಂದ ನ್ಯಾಷನಲ್ಸ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ಗೂ ಸಹ ಅಲ್ಲಿ ಶ್ರೀಲಂಕಾದಲ್ಲಿ ಹೋಗಿ ಅಲ್ಲಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿರ್ತೀನಿ. ಇದೆಲ್ಲ ನಮಗೆ ಒಂದು ಸ್ಟೇಜ್ ಅಂತಕ್ಕಂಥದ್ದು ಮೊದಲು ಇರಲಿಲ್ಲ. ಅದೆಲ್ಲ ಬೆಂಗಳೂರಿಗೆ ಹೋಗಿ ತರಬೇತಿ ತಗೊಂಡು ಅಲ್ಲಿ ಎಲ್ಲ ನಮಗೆ ಹೇಳ್ಕೊಳ್ಳೋದಿರಲಿಲ್ಲ. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ KYCಯಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಇಲ್ಲೊಂದು ಕಲೀಲಿಕ್ಕೆ ಒಂದು ಅವಕಾಶ ಇದೆ. ಪ್ರತಿಯೊಬ್ಬರು ಕಲಿತರೆ ನಮ್ಗೆ ಏನು ಅಂದರೆ ಒಂದು ಸದೃಢವಾದ ಮನಸ್ಸಿರುತ್ತೆ, ಸದೃಢವಾಗಿರ್ತಕ್ಕಂಥ ದೇಹ ಇರುತ್ತೆ, ಆರೋಗ್ಯ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಯಾರು ಇರ್ತಾರೋ ಪ್ರತಿಯೊಬ್ಬರೂ ಸಹ ಒಂದು ಮ್ಯಾಟ್ ಇರಬೇಕು ಮನೆಯಲ್ಲಿ. ಪ್ರತಿಯೊಬ್ಬರೂ ಕಂಪಲ್ಸರಿ ಮಾಡಬೇಕು. ಇದನ್ನು ಮುಂದಿನ ದಿನಗಳಲ್ಲಿ ಇದು ಗಡ್ಡೆ ಆಗುತ್ತೆ. ಎಲ್ಲರೂ ಎಚ್ಚೆತ್ಕೋಬೇಕಾಗತ್ತೆ. ಮೊದಲೆಲ್ಲ ನಾನು ಇದೊಂದು ಕಾಂಪಿಟೇಷನ್ ಅಂತಕ್ಕಂಥದ್ದು ಇರಲಿಲ್ಲ. ಇನ್ನೊಂದು ಕಾಂಪಿಟೇಷನ್ ಇದೆ. ಅದರಿಂದ ಈ ಕಾಂಪಿಟೇಷನ್ಗೆ ಒಂದು ಸ್ಕೂಲ್ ಲೆವೆಲಲ್ಲಿ ಪ್ರತಿಯೊಂದು ಸ್ಕೂಲಿಂದನೂ 10ರಿಂದ ಏನು ಸ್ಟಾರ್ಟ್ ಆಗುತ್ತೆ ಏಜು, ಎಲ್ಲ ಮಕ್ಕಳನ್ನು ಪಾಲ್ಗೊಳ್ತಾರೆ. ಇದರಲ್ಲಿ ನಮಗೆ ಒಂದು 3 ಥರ ಒಂದು ಈವೆಂಟನ್ನು ಮಾಡ್ತೀವಿ ನಾವು. ಒಂದು ಬಂದು ನಮಗೆ ಟ್ರೆಡಿಷ್ನಲ್ ಅಂತ ಅಂದರೆ ಸಾಂಪ್ರದಾಯಿಕ ಯೋಗಾಸನ ಅಂತ ಮಾಡ್ತೀವಿ. ಅದಾದ ಮೇಲೆ ಕಲಾತ್ಮಕ ಯೋಗ ಅಂತ ಬಿಟ್ಟು ಮಾಡ್ತೀವಿ. ಅದಾದ ನಂತರ ನಮಗೆ ರಿದಮಿಕ್ ಅಂತ ಬಿಟ್ಟು 3 ಕ್ಯಾಟಗಿರಿಯನ್ನು ಮಾಡ್ತೀವಿ. ಆ ಒಂದು ಎಲ್ಲ ಕ್ಯಾಟಗಿರಿಗಳನ್ನು ಭಾಗವಹಿಸ್ಬೋದು. ಅದರಲ್ಲಿ ನಮಗೆ ಒಂದು ಸಿಸ್ಟಮ್ ಒಂದು ಏನಂತಂದರೆ ಒಂದು ಸಿಲೆಬಸ್ ಇದೆ. ಆ ಸಿಲೆಬಸ್ ಪ್ರಕಾರ ಒಂದು ಫಸ್ಟ್ ಫ್ರಂಟ್ ಬೆಂಡಿಂಗ್ ಒಂದಿರುತ್ತೆ, ಆಮೇಲೆ ಬ್ಯಾಕ್ ಬೆಂಡಿಂಗ್ ಒಂದಿರುತ್ತೆ, ಆಮೇಲೆ ಟ್ವಿಸ್ಟಿಂಗ್ ಒಂದಿರುತ್ತೆ. ಈ ಥರ ಈ ಒಂದು ಕ್ಯಾಟಗಿರಿನ ಅಲ್ಲಿ ಇರುತ್ತೆ. ನಮಗೆ ಸಿಲೆಬಸ್ ಇದೆ ನೋಡಿ, ಅಲ್ಲಿ ಒಂದು ಕಾಪಿನೂ ಸಹ ಅಲ್ಲಿ ನೆಟ್ಟಿದ್ದೀವಿ. ಏನೇನು ಯಾವ್ಯಾವ ಆಸನಗಳಿರುತ್ತಂತ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಆಸನಗಳನ್ನು ನಾವು ಚೂಸ್ ಮಾಡಿದ್ದೀವಿ. ಯಾಕಂದರೆ ಎಲ್ಲರೂ ತರಬೇತಿ ಆಗಿರಲ್ಲ, ತರಬೇತಿ ಇರ್ತಕ್ಕಂಥವ್ರು ಬಂದಿರಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರ್ತಕ್ಕಂಥ ಎಲ್ಲರೂ ಪ್ರತಿಯೊಬ್ಬರು ಮಾಡ್ತಕ್ಕಂಥ ಒಂದು ಆಸನಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಕಂಪಲ್ಸರಿ ಆಸನಗಳನ್ನು 5 ಆಸನಗಳನ್ನು ಮಾಡಬೇಕಾಗತ್ತೆ. ಅದ್ರ ಜೊತೆ ಇಂಡಿವಿಜುವಲ್ ಅವ್ರಿಗೆ ಇಷ್ಟ ಬಂದಿರತಕ್ಕಂಥ 2 ಆಸನಗಳನ್ನು ಅವರು ಮಾಡಬೇಕಾಗತ್ತೆ. ಈ ಥರ ನಮಗೆ 27ನೇ ತಾರೀಕು ನಮಗೆ ಇಲ್ಲಿ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಎಲ್ಲ ಕಾಂಪಿಟೇಷನ್ ತಾವೆಲ್ಲ ನಾನು ಜಾಸ್ತಿ ನಮ್ಮ ಜಿಲ್ಲೆಯಿಂದ ಪ್ರಚಾರ ಮಾಡಿಸಿ ಆ ಒಂದು ಜಿಲ್ಲೆಯನ್ನು ಜಾಸ್ತಿ ಕ್ರೀಡಾಪಟುಗಳು ಬರೋ ಥರ ಮಾಡಿ ಒಂದು ಸ್ಟೇಟ್ ಲೆವೆಲ್ ನಮ್ಮ ಚಿಕ್ಕಬಳ್ಳಾಪುರನೇ ಒಂದು ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳೋ ಥರ ತಾವೆಲ್ಲ ನಾನು ಕೈ ಜೋಡಿಸ್ಬೇಕಂತ ಬಿಟ್ಟು ಹೇಳ್ತಾ, ಅದೇ ರೀತಿಯಾಗಿ ಮುಂದೆ 36ಗೇನು ನಮ್ಮ ಭಾರತ ಸರ್ಕಾರ ಈಗಾಗಲೇ ಒಲಿಂಪಿಕ್ಸ್ಗೆ ಆ್ಯಡ್ ಮಾಡಿದ್ದಾರೆ. ಇದನ್ನೆಲ್ಲ ಬಿಡ್ ಮಾಡಿದೆ, ನಮಗೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಒಂದು ಆ ಥರ ಏನಾದರೂ ಆದರೆ ಇಂಡಿಯಾದಲ್ಲೇ ಆಗುತ್ತೆ. ಇದ್ರ ಜೊತೆಗೆ ಏನಂದ್ರೆ ನಮಗೆ ಬೇರೆ ಬೇರೆ ದೇಶಗಳಿಂದ ನಮ್ಗೆ ಆಹ್ವಾನ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಒಂದು ನಮ್ಮ ಸ್ಟೇಟ್ ಆಗಿರ್ಬೋದು, ನ್ಯಾಷನಲ್ಸ್ ಎಲ್ಲ ಆಗಿರ್ಬೋದು, ನಮ್ಮ ಭಾರತದಿಂದ ಬೇರೆ ಬೇರೆ ಇದಕ್ಕೆಲ್ಲನೂ ಆಹ್ವಾನ ಬರ್ತಾ ಇದೆ. ಯೋಗ ಬಂದು ನಮ್ಗೆ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲನೂ ಈಗಾಗಲೇ ಹೋಗಿದ್ದಾರೆ. ಮೊನ್ನೆಲ್ಲ ನಮ್ಮ ಗುರುಗಳೆಲ್ಲನೂ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ನಿರಂಜನ ಮೂರ್ತಿ ಅಂತಕ್ಕಂಥವ್ರು ಸರ್ವಬಿಟ್ಟು ಚೀನಾದಲ್ಲೇ 1 ತಿಂಗಳ ಕಾಲ ಹೇಳ್ಕೊಟ್ಬಿಟ್ರು. ಈ ಥರ ನಾವೆಲ್ಲನೂ ಮುಂದೆ ಎಲ್ಲನೂ ಸರ್ಟಿಫೈ ಇವಾಗ ನಮ್ಮ ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲೇ ಸುಮಾರು ಮೊನ್ನೆ 15 ದಿನ ನಾವು ಜಡ್ಜಾಗಿ ನಾವು ಒಂದು ಟ್ರೈನಿಂಗನ್ನು ಪಡ್ಕೊಂಡು ಬಂದಿದ್ದೀವಿ. ಈ ಥರ ಮೊದಲೆಲ್ಲ ನಾವು ಇಲ್ಲಿ ಹೋಸಲಿ ನಾವು ಇಲ್ಲಿ ಕಾಂಪಿಟೇಷನ್ ಮಾಡಿದಾಗ ಮೈಸೂರು ಕಡೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ನಾವು ಜಡ್ಜನ್ನು ಕರ್ಕೊಂಡ್ಬಂದಿದ್ವಿ. ಅಲ್ಲಿಂದ ಕರೆಸ್ಕೊಂಡಿದ್ದೀವಿ ಎಲ್ಲ. ಯಾಕಂದರೆ ಅಲ್ಲಿ ಟ್ರೈನರ್ಸ್ ಯಾರು ಇರಲಿಲ್ಲ, ಯಾರೊಬ್ರು ಮಾಡ್ತಾಯಿದ್ರು ಮಾಮೂಲು ಆಸನ ಅಂತಂದರೆ ಈ ಥರ ಮಾಡ್ತಾಯಿದ್ರು. ಬಟ್ ಅದಕ್ಕೆಲ್ಲ ನಾನು ರಿದಮ್ ಮತ್ತು ಟೈಮಿಂಗ್ಸ್ ಇರುತ್ತೆ. ಒಂದು ಎಷ್ಟು ಟೈಮಿಂಗ್ಸ್ ಹೋಲ್ಡಿಂಗ್ ಟೈಮ್ಸ್ ಎಷ್ಟಿರುತ್ತೆ ಅಂದರೆ 30 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಒಂದು ಆಸನದಲ್ಲಿ, ಅದು ಕಂಪಲ್ಸರಿ ಆಸನದಲ್ಲಿ. ಮತ್ತು ಇದರಲ್ಲೂ ಬಂದು 15 ಸೆಕೆಂಡನ್ನು ಕಂಪಲ್ಸರಿ ಇದು ಒಂದು ಹೋಲ್ಡಿಂಗ್ ಇರುತ್ತೆ. ಈ ಥರ ಒಂದು ರೂಲ್ಸನ್ನು ಮತ್ತು ಅಲ್ಲಿ ಒಂದು ಕೀ ಪಾಯಿಂಟ್ಸನ್ನು ಗಮನಿಸ್ಕೊಂಡು ಮಾಡಿದ್ರೆ ಅಲ್ಲಿ ವಿನ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ